ವಿರಾಮದ ನಂತರ ಚರ್ಚೆಗೆ ಸ್ವಾಗತ. ಮೇಡಮ್, ಆ ವಿಡಿಯೋಗಳನ್ನು ನೋಡಿದ್ರೆ ಆ ಮನುಷ್ಯನ ವಿಕೃತಿ ಅದೆಷ್ಟರ ಮಟ್ಟಿಗೆ ತಲುಪಿದೆ ಅಂತಂದರೆ ವಯೋವೃದ್ಧಿಯನ್ನು ಕೂಡ ಬಿಡ್ತಾ ಇಲ್ಲ. ನನಗೆ ಬೇಡಪ್ಪ ಬಿಟ್ಬಿಡಪ್ಪ ಅಂದರೂ ಕೂಡ ಒಂದು ರೀತಿ ಅಂಗಾಲಾಚಿದ್ರು ಕೂಡ ಬಿಡದೆ ತನ್ನ ಕಾಮತೃಷ್ಯೆಗೆ ಬಳಕೆ ಮಾಡ್ಕೊಳ್ತಾನೆ. ಅಂದರೆ ಇಂಥ ಅಯೋಗ್ಯರನ್ನು ಹೇಗೆ ನಾವು ಕಾನೂನು ಅಡಿಯಲ್ಲಿ ಮಟ್ಟ ಹಾಕಬೇಕು, ಸಮಾಜ ಹೆಂಗೆ ಇವ್ರನ್ನ ಮಟ್ಟ ಹಾಕ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದು ನಿಜವಾಗ್ಲೂ ಕಾನೂನು ರೀತಿಯಲ್ಲಿ ಯಾವ ರೀತಿ ಈತಂಗೆ ಶಿಕ್ಷೆ ಕೊಡಬೇಕು ಅನ್ನೋದು ನಾವೆಲ್ಲ ಯೋಚನೆ ಮಾಡಬೇಕು. ನೀವು ಹೇಳಿದ್ರಿ ಎಲ್ಲೋ ನಾವು ತಡ ಮಾಡಿದ್ವಿ ಅವ್ರನ್ನ ಹಿಡಿಲಿಕ್ಕೆ ಅಂತೇಳಿ. ಎಷ್ಟೋ ಪ್ರಕರಣಗಳು ಬಂದಿದೆ, ಅಂತ್ಯನೇ ನಾವು ನೋಡಿಲ್ಲ. ಫೇಕ್ ವಿಡಿಯೋಸ್ ಅಂತ ಹೇಳ್ತಾರೆ, ಮತ್ತೊಂದು ಅಂತಾರೆ. ಇವತ್ತು ಆ ಅಮ್ಮ ಒಬ್ಬರು ಕಂಪ್ಲೇಂಟ್ ಕೊಟ್ರಲ್ಲ, ಪಾಪ ಅವ್ರ ಮನೇಲಿ ಕೆಲಸ ಮಾಡೋಳು. ಆ ಹೆಣ್ಮಗಳು ಧೈರ್ಯವಾಗಿ ಅಟ್ಲೀಸ್ಟ್ ಬಂದು ಮಾತಾಡಿದಾಳೆ, ಅವಳ ಮಗಳು. ಆಗಲೇ ಅವ್ರ ವಿರುದ್ಧವಾಗಿ ಒಂದಷ್ಟು ಜನ ಹೆಣ್ಮಕ್ಳನ್ನ ಕೂಡಿಸಿದ್ದಾರೆ ಪ್ರೆಸ್ ಮೀಟಿಗೆ. ಅವಳ ನಡವಳಿಕೆ ಸರಿ ಇರಲಿಲ್ಲ, ಎಲ್ಲ ಅನುಕೂಲ ಮಾಡ್ಕೊಂಡ್ಲು ಅಂತೇಳಿ ನಾಚಿಕೆ ಆಗ್ಬೇಕು. ಅವ್ರು ಅದನ್ನ ಒಬ್ರು ಹೆಣ್ಮಕ್ಳು ಇನ್ನೊಂದು ಹೆಣ್ಮಕ್ಳು ಸುಳ್ಳು ಹೇಳ್ತಾಳೆ ಅಂತ ಹೇಳ್ತಾರೆ. ಹೆಣ್ಮಕ್ಳು ತನ್ನ ಜೀವನ ತನ್ನ ಚರಿತ್ರೆ ಮೇಲೆ ಈ ಥರ ಆಗಿದೆ ಅಂತ ಹೇಳ್ಕೊಳಕ್ಕೆ ಅಟ್ಲೀಸ್ಟ್ ಒಂದು ಬಂದಿದ್ದಾಳಲ್ಲ, ಅವಳಿಗೆ ಬೆಂಬಲ ಸೂಚಿಸ್ಲಾರ್ದೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಅಂದರೆ ಅದು ನಾಚಿಕೆ ಆಗ್ಬೇಕಲ್ವ ಅವರಿಗೆ. ಆ ಕೂತ್ಕೊಂಡು ಹೆಣ್ಮಕ್ಳನ್ನ ಇಂಥದ್ದೆಲ್ಲ ನಾವು ನಿಜವಾಗ್ಲೂ ಅದಕ್ಕೇ ಒಬ್ಬೊಬ್ಬರೇ ಬರಲಿ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಆಮೇಲೆ ಇದು ಬರೀ ಸರ್ಕಾರದ ಒಂದೇ ಅಲ್ಲ ಸರ್, ತಮ್ಮ ಏನು ಮೀಡಿಯಾವ್ರಿಗೂ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ಇದು ಒಂದಲ್ಲ, ಇದು ಸಮಾಜದ ಸಮಸ್ಯೆ. ಇದು ಇವತ್ತು ನೀವು ಪೋಷಕರಾಗಿದ್ದೀರಿ, ನಾವು ಆಗಿದ್ದೀವಿ, ನಮ್ಮ ಮನೇಲೂ ಹೆಣ್ಮಕ್ಳಿದ್ದಾರೆ. ನಾಳೆ ನಮ್ಮ ಹೆಣ್ಮಕ್ಳ ಭವಿಷ್ಯ ಏನು ಈ ದೇಶದಲ್ಲಿ? ಇದು ಬರೇ ಕಾನೂನು ಹೋರಾಟ ಅಲ್ಲ, ಇಡೀ ನಮ್ಮ ಸಮಾಜದ ಹೋರಾಟ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇದನ್ನು ತಾವು ಕೂಡ ತಮ್ಮ ಮಾಧ್ಯಮ ಮುಖಾಂತರ ಇದನ್ನು ತಣ್ಣಗಾಗಕ್ಕೆ ಬಿಡಲಾರ್ದೆ ಪ್ರತಿದಿನ ಏನಾಗ್ತಾ ಇದೆ, ಪ್ರಜ್ವಲ್ಗೆ ಶಿಕ್ಷೆ ಆಗಲೇಬೇಕು. ನಾವಂತೂ ಹೋರಾಟ ಮಾಡ್ತಾನೆ ಇರ್ತೀವಿ. ಪ್ರಜ್ವಲ್ ಕರ್ನಾಟಕಕ್ಕೆ ವಾಪಸ್ ಬರಲೇಬೇಕು. ತರಿಸೋದನ್ನ ಯಾರು? ಕೇಂದ್ರ ಸರ್ಕಾರ. ಅವ್ರಿಗೆ ಹೆಂಗೆ ಹೋಗಿದ್ದಾರೆ ಅವರು? ಹೇಗೆ ಅವ್ರಿಗೆ ಟಿಕೆಟ್ ಹೇಗ್ರಿ ಕೊಟ್ಟರು ಅವ್ರಿಗೆ? ಫಸ್ಟ್ ಆಫ್ ಆಲ್ ಕರೆಕ್ಟ್, ಅಂತ ವ್ಯಕ್ತಿಗೆ ಟಿಕೆಟ್ ಹೇಗೆ ಕೊಟ್ಟರು ಅವನಿಗೆ? ಆ ಜನಪ್ರತಿನಿಧಿನ ಅವ್ರ ತಾಯಿದು ನೋಡಿದ್ರೆ ನೀವು ವಿಡಿಯೋ, ಅವ್ರ ಮನೇಲಿ ಯಾವ ಥರ ಸಂಸ್ಕಾರ ಇದೆ ಅಂತ ನೀವು ನೋಡ್ತಾ ಇದ್ದೀರಾ. ಇಂಥ ಒಬ್ರು ಜನಪ್ರತಿನಿಧಿ ಆಗ್ತಾರ? ಎಷ್ಟೋ ಜನ ನಿಮ್ಮ ಮನೇಲಿ ಆಗಿದ್ರೆ ನಿಮ್ಮ ಹೆಣ್ಮಕ್ಳಿಗೆ ಈ ರೀತಿ ಸಮಸ್ಯೆ ಆದ್ರೆ ನೀವು ಜನಪ್ರತಿನಿಧಿ ಅಂದ್ರೆ ಒಂದು ತಂದೆ ಸ್ಥಾನದಲ್ಲಿ ಇರೋಂಥ ವ್ಯಕ್ತಿ ಆಗ್ಬೇಕು ಅವನು ಸಮಾಜಕ್ಕೆ. ಈ ಮನುಷ್ಯನ ನೋಡಿದ್ರೆ ನಾಳೆ ನಾವೆಲ್ಲ ಯೋಚನೆ ಮಾಡಬೇಕು, ಮುಂದಿನ ದಿನಗಳಲ್ಲಿ ನಮ್ಮ ಮನೆ ಹೆಣ್ಮಕ್ಳು ಹೇಗಿರ್ತಾರೆ ಈ ಸಮಾಜದ ಮೇಲೆ. ಇವರ ದರ್ಪ, ಅಧಿಕಾರದ ದುರಹಂಕಾರ ಹೇಗಿದೆ ಅಂದ್ರೆ ಮಹಿಳಾ ಅಧಿಕಾರಿಗಳನ್ನ ಬಿಡ್ತಾ ಇಲ್ಲ, ಪೊಲೀಸ್ ಅಧಿಕಾರಿಗಳನ್ನ ಬಿಟ್ಟಿಲ್ಲ, ಆಮೇಲೆ ಸಿನಿಮಾ ನಟ ನಟಿಯರು ಅಲ್ಲ, ಅವ್ರ ಮನೆ ಕೆಲಸ ಮಾಡೋಳು ಅವ್ರ ಮನೇಲಿ ಅವ್ರ ತಂದೆಗೆ ಅವ್ರಿಗೆ ಊಟ ಬಡಿಸಿದಾಳೆ ತಾಯಿ ತರ. ಕರೆಕ್ಟ್. ಒಂದು ತಾಯಿ ಸ್ಥಾನದಲ್ಲಿ ಇರುವಂತ ಹೆಣ್ಮಗಳನ್ನ ಅವನು ಬಿಡಲ್ಲ ಅಂದ್ರೆ ಅವನು ಇನ್ನೆಂತ ಮನುಷ್ಯ ಅಲ್ಲ, ಅವನು ಮನುಷ್ಯನೇ ಅಲ್ಲ ಅಂತ ನಾನು ಅಂತೀನಿ. ಅವನಿಗೆ ತಕ್ಕ ಶಿಕ್ಷೆ ಮಾಡದೇ ಇದ್ರೆ ನಿಜವಾಗ್ಲೂ ಹೇಳ್ತೀನಿ, ಈ ಮುಂದೆ ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳಿಗೆ ನಿಜವಾಗ್ಲೂ ಇಲ್ಲಿ ನ್ಯಾಯನೇ ಇಲ್ಲ. ಇದನ್ನು ನಾವೆಲ್ಲರೂ ಮಾಡಬೇಕು. ಬರೇ ಕಾಂಗ್ರೆಸ್ ಪಕ್ಷ ಮತ್ತು ಅಧಿಕಾರ ಏನಿದೆ ಅಷ್ಟೇ ಅಲ್ಲ, ಇದು ಎಲ್ಲ ಸಮಾಜದ ಹೋರಾಟ. ಇದು ಪ್ರತಿಯೊಬ್ಬರು, ಪ್ರತಿಯೊಂದು ಸಂಘಟನೆ, ಪ್ರತಿಯೊಬ್ಬರು ಕೂಡ, ತಮ್ಮ ಮಾಧ್ಯಮರು ಕೂಡ ಇದನ್ನ ಎಲ್ಲೋ ನಿಲ್ಲಿಸಬಾರ್ದು. ಇದನ್ನು ಎಸ್ ಪ್ರಸನ್ನ ಸರ್, ಒಂದು ಜವಾಬ್ದಾರಿಯುತವಾದಂತಹ ಸಮಾಜದಲ್ಲಿ ಇಂತಹ ಘಟನೆಗಳಾದಾಗ ಏನಾಗುತ್ತೆ, ಅವನು ಯಾವ್ದು ಪಕ್ಷ, ನಮ್ಮ ಪಕ್ಷದವನು, ಅವ್ನು ಮಾಡಿದ್ ಸರಿ, ಅವನೊಬ್ಬ ಗಂಡಸು ಮಾಡ್ತಾನೆ ಬಿಡ್ರಿ ಅನ್ನೋ ಥರ ಬೆಂಬಲಿಸುವಂಥ ವಾತಾವರಣ ಇದೆಯಲ್ಲ, ಇಂಥ ಒಂದು ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಿ? ಮಾಡ್ತಾನೆ ಬಿಡ್ರಿ, ಯಾರೇನು ಸಾಚಾನಾ? ಇಂಥ ಮಾತುಗಳ ಮೂಲಕ ಇಂಥ ದೊಡ್ಡ ಹಗರಣಗಳನ್ನು ತೇಲಿಸಿ ಬಿಡುವ, ಗೌಣ ಮಾಡುವಂಥ ಈ ಏನು ಅಪ್ರಜ್ಞಾವಸ್ಥೆ ಜನರ ಬಗ್ಗೆ ಏನು ಹೇಳ್ತೀರಂತ? ಅದು ಅಭಿಮಾನ, ಈಗೇನು ಅಭಿಮಾನ ಇರಬೇಕಿತ್ತು ಅದು ದುರಭಿಮಾನ ಆಗಿ ಕನ್ವರ್ಟ್ ಆಗಿಬಿಟ್ಟಿದೆ. ಹಂಗಾಗಿ ಅಭಿಮಾನ ಇರಲಿ, ದುರಭಿಮಾನ ಇರಬಾರ್ದು. ಯಾರೇ ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳಬೇಕೇ ಹೊರತು ಅದರಲ್ಲಿ ಏನೋ ಒಂದು ಹುಡುಕ್ತಾರೆ, ಅವನು ಯಾವ ಪಕ್ಷ, ಅವನು ಯಾವ ಜಾತಿ, ಇದು ಆಗಬಾರ್ದು. ಹಂಗಾಗಿ ಜನ ಈಗ ನಾನು ಫಸ್ಟ್ ಆಫ್ ಆಲ್ ರಾಜಕಾರಣಿಗಳ ಬಗ್ಗೆ ನನಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಹಂಗಾಗಿ ನಾನು ಅವರಿಗೆ ಒಂದು ಏನು ಎಚ್ಚರಿಕೆ ಕೊಡ್ತೀನಿ ಅಂದರೆ, ನಾವು ಈ ಹೋರಾಟನ ಅಷ್ಟು ಸುಲಭವಾಗಿ ಬಿಡಲ್ಲ. ಇದನ್ನು ಸೀರಿಯಸ್ಸಾಗಿ ನಾವು ತಗೊಂಡೋಗ್ತೀವಿ, ಲಾಜಿಕ್ ಎಂಡಿಗೆ ಹೋಗೋವರೆಗೂ ಬಿಡಲ್ಲ. ನಾನು ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷ ಆಗಿ ನಾನು ಮಾತಾಡ್ತಿದ್ದೀನಿ. ಎಸ್ ಮಾತಾಡೋಣ ಸರ್. ಭವ್ಯ ನರಸಿಂಹಮೂರ್ತಿ ಅವರಿದ್ದಾರೆ, ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ಭವ್ಯ ಅವರೇ ನಮಸ್ಕಾರ.
ಹಾ ನಮಸ್ತೆ ಸರ್, ಕೇಳಿಸ್ತಿದೆ. ಏನ್ ಮೇಡಮ್ ನೀವು ಒಬ್ಬ ಕಾಂಗ್ರೆಸ್ ಪಕ್ಷದ ಮಹಿಳಾ ಮುಖ್ಯಸ್ಥೆಯಾಗಿ ಈ ರಾಜ್ಯದಲ್ಲಿ ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತ ಒಂದು ದೊಡ್ಡ ಲೈಂಗಿಕ ಹಗರಣ ನಡೆದಿದೆಯಲ್ಲ, ಏನ್ ಅನ್ಸುತ್ತೆ? ಏನಿದು ನಮ್ಗೆ ಮಾತಾಡೋದೇ ಗೊತ್ತಾಗ್ತಾ ಇಲ್ಲ, ಏನ್ ಅನ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸರ್, ಇದು ಲೈಂಗಿಕ ಏನು ಕಿರುಕುಳಗಳನ್ನ ಸಾವಿರಾರು ಹೆಣ್ಮಕ್ಳಿಗೆ ಒಬ್ಬ ಜನಪ್ರತಿನಿಧಿಯಾಗಿ, ಒಬ್ಬ ಸಂಸದ ಆಗಿ ಆ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಕೃತ್ಯಗಳಿದೆಯಲ್ಲ, ಇವತ್ತು ಇದಕ್ಕೆ ಸರಿಯಾದ ಬುದ್ಧಿ ಕಲ್ಸಿಲ್ಲ ಅಂದ್ರೆ, ಆಗ್ಲೇ ಮೇಡಮ್ ಹೇಳ್ತಿದ್ರು, ಪ್ರತಿ ಒಬ್ರುನು ಮಾತಾಡ್ಬೇಕು, ಮಾಧ್ಯಮದವರಾಗ್ಬೋದು, ಒಬ್ರು ಏನು ನಾಗರಿಕರಾಗ್ಬೋದು, ಪ್ರತಿಯೊಬ್ರು ಏನ್ ಮಾತಾಡ್ಬೇಕು ಅನ್ನೋದಿದೆಯಲ್ಲ, ಅದ್ ಯಾಕೆ ಅಂದ್ರೆ ಇಂತಹ ಪ್ರಜ್ವಲ್ ರೇವಣ್ಣಗಳು ಇನ್ನು ಮುಂದೆ ಹುಟ್ಕೋಬಾರ್ದು. ಯಾವ ರಾಜಕೀಯದವರಾಗ್ಬೋದು, ಎಂತ ಪ್ರಭಾವಿ ವ್ಯಕ್ತಿಗಳೇ ಆಗ್ಬೋದು, ಈ ರೀತಿ ಕರ್ನಾಟಕದ ಹೆಣ್ಮಕ್ಳಾಗ್ಬೋದು, ದೇಶದ ಹೆಣ್ಮಕ್ಳ ಯಾವುದೇ ಒಂದು ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಕ್ಕೂ ಭಯ ಪಡ್ಬೇಕು, ತಮ್ಮ ಅಧಿಕಾರದ ದರ್ಪನ ತೋರ್ಸೋದಕ್ಕೆ ಅಥವಾ ದುರುಪಯೋಗ ಪಡ್ಕೊಳ್ಳೋದಕ್ಕೆ. ಅಂತಹ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಬೇಕು ಕರ್ನಾಟಕ ಅಂತ ನನ್ಗನ್ಸತ್ತೆ ಸರ್. ಆ ಸಾವಿರಾರು ಹೆಣ್ಮಕ್ಳು ಏನಿದ್ದಾರೆ, ಒಂದು ಧ್ವನಿ ಇಲ್ಲದ ಹೆಣ್ಮಕ್ಳು, ಅದು ತುಂಬಾ ನೋವಾಗತ್ತೆ ಅದ್ ನೆನ್ಸ್ಕೊಂಡ್ರೇನೆ. ಬಟ್ ಒಂದು ನಿಮ್ಮ ಮಾಧ್ಯಮದ ಮೂಲಕ ಎಲ್ಲರನ್ನು ಕೇಳ್ಕೊಳ್ಳೋದಂದ್ರೆ, ಮಾಧ್ಯಮದವರು ಆಗ್ಬೋದು, ಸೋಷಿಯಲ್ ಮೀಡಿಯಾಲಾಗ್ಬೋದು, ಮತ್ತೆ ಜನಗಳಾಗ್ಬೋದು, ದಯವಿಟ್ಟು ಆ ಹೆಣ್ಮಕ್ಳ ಫೋಟೋನ ಶೇರ್ ಮಾಡ್ಬೇಡಿ, ಎಲ್ಲೂ ಶೇರ್ ಮಾಡ್ಬೇಡಿ. ಯಾಕೆ ಅಂದ್ರೆ ನಿಮ್ಗ್ ಅನ್ಸ್ಬಹುದು ಇದನ್ನ ಇಂಪಾರ್ಟೆಂಟ್ ಎಲ್ಲರಿಗೂ ಗೊತ್ತಾಗ್ಬೇಕು ಅಂತ, ಅವ್ರ ಮುಖನ ಬ್ಲರ್ ಮಾಡೋದು ಏನಾದ್ರು ಮಾಡಿ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಕೆಲವು ರಿಗ್ರೆಸಿವ್ ಫೋರ್ಸಸ್ ಇದೆ ಸರ್. ಇನ್ನ ಏನು ವಿಕ್ಟಿಮ್ ಬ್ಲೇಮ್ ಮಾಡೋದು, ಹೆಣ್ಣು ಮಕ್ಳ ಅವರ ಭವಿಷ್ಯದ ಪ್ರಶ್ನೆ ಸರ್. ನಮ್ಮ ಸಮಾಜ ಯಾವತ್ತು ನೀನ್ ಹೆದರ್ಕೋಬೇಡಮ್ಮ, ನಿಂದೇನು ತಪ್ಪ ಇಲ್ಲ, ಆ ಮನುಷ್ಯ ಇಂತಹ ರಾಕ್ಷಸ, ಕಾಮುಕ ರಾಕ್ಷಸ, ನಿಂದೇನು ತಪ್ಪಿಲ್ಲ ಅಂತ ಪ್ರತಿ ಒಬ್ರು ಮಾತಾಡ್ತೀವೋ ಅಲ್ಲಿವರೆಗೂ ಎಲ್ಲೋ ವಿಕ್ಟಿಮ್ ಐಡೆಂಟಿಟಿನ ಪ್ರೊಟೆಕ್ಟ್ ಮಾಡೋದು ತುಂಬಾ ಮುಖ್ಯ ಸರ್. ಬೇಜಾರಾಗುತ್ತೆ ಅಲ್ಲೆಲ್ಲ ಹರಿದಾಡ್ತಿರೋದು ನೋಡಿದ್ರೆ, ಯಾವ ಹೆಣ್ಮಕ್ಳು ಏನು ಅಂತ ಮುಖಗಳೆಲ್ಲ ಇದ್ ಮಾಡ್ತಿರೋದು ಬಹಳ ದೊಡ್ಡ ತಪ್ಪು ಅನ್ಸುತ್ತೆ. ಇನ್ನೊಂದು, ಈಗ ಯಾರು ಸಂತ್ರಸ್ತ ಮಹಿಳಾ ವಲಯ ಇದೆಯಲ್ಲ, ಗುಂಪು ಇದೆಯಲ್ಲ, ಅವರಿಗೆ ಈ ನಾಡಿನ ಪ್ರಜ್ಞಾವಂತ ಎಲ್ಲಾ ವಲಯದ ಜನರು ಒಂದು ಮಾನಸಿಕವಾದ ಶಕ್ತಿಯನ್ನ, ಧೈರ್ಯ ಕೊಡುವಂತ ಕೆಲಸ ಮಾಡ್ಬೇಕಾಗಿದೆ. ಯಾಕಂದ್ರೆ ಅವ್ರೀಗ ಹೊರಗಡೆ ಬರಬಾರ್ದು, ಸಮಾಜಕ್ಕೆ ಮುಖ ತೋರ್ಸೋದು ಹೇಗೆ ಅನ್ನುವಂತ ಒಂದು ತೊಳಲಾಟದಲ್ಲಿದ್ದಾರೆ. ಅಂಥವ್ರಿಗೆ ಬಹುಶಃ ನೀವು ಕೂಡ ಒಂದು ಪ್ರಮುಖ ಪಕ್ಷದಲ್ಲಿದ್ದೀರಿ, ಎಲ್ಲರ ಜವಾಬ್ದಾರಿ ಅವ್ರಿಗೊಂದು ಮಾನಸಿಕವಾದ ಸ್ಥೈರ್ಯ ಕೊಡಬೇಕು. ಯಾಕಂದ್ರೆ ನಮಗೆ ಈ ಭ್ರಷ್ಟ, ಈ ಲಂಪಟ ರಾಜಕಾರಣಿ ಏನಾದ್ರೂ ಹಾಳಾಗೋಗ್ಲಿ, ಆದ್ರೆ ಆ ಹೆಣ್ಣು ಮಕ್ಕಳ ಭವಿಷ್ಯವನ್ನ ಕಾಪಾಡಬೇಕಾಗಿದೆ. ಅವರು ಯಾವುದೇ ಕಾರಣಕ್ಕೂ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳದಾಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ಮೆಲ್ಲರದು ಅಂತ ಅನ್ಸುತ್ತೆ ಮೇಡಮ್. ಹೌದು ಸರ್, ಖಂಡಿತ ಸರ್. ಅದು 100%. ಅದನ್ನೇ ನಾನು ಹೇಳಿದ್ದು, ನಮ್ ಸಮಾಜ ಆ ಮಟ್ಟಕ್ಕೆ ಹೋಗ್ಬೇಕು ಸರ್. ಇಲ್ಲಮ್ಮ, ನೀನ್ ಯೋಚನೆ ಮಾಡ್ಬೇಡ, ನಿನ್ನ ಈ ತರ ಬ್ಲಾಕ್ ಮೇಲ್ ಮಾಡಿದ್ದಾರೆ, ನಿನ್ನ ಈ ತರ ಸಿಲ್ಕಿಸ್ಕೊಂಡಿದ್ದಾರೆ ಸರ್. ಇದು ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್. ಅವರು ತಮ್ಮ ಅಧಿಕಾರವನ್ನ ಎಲ್ಲಾ ಹೆಣ್ಮಕ್ಳು ಅಲ್ಲಿ ಒಂದಲ್ಲ ಒಂದ್ ರೀತಿ ಪಾಪ ಕೆಲ್ಸದ ವಲಯದಲ್ಲಿ ಇಟ್ಕೊಂಡು ಈ ಒಂದು ದೌರ್ಜನ್ಯವನ್ನ, ಲೈಂಗಿಕ ದೌರ್ಜನ್ಯವನ್ನ ಅನುಭವಿಸಿರೋದು ಇವರ ಒಂದು ಅಧಿಕಾರದ ದುರ್ಬಳಕೆಯಿಂದ. ಸೊ ಆ ರೀತಿ ಆಗ್ಬಾರ್ದು. ಮತ್ತೆ ಪ್ರತಿಯೊಂದು ಇವಾಗ ಏನಾಗ್ಬಿಡುತ್ತೆ ಗೊತ್ತಾ ಸರ್, ಹೆಣ್ಮಕ್ಳು ಮೊದ್ಲೇ ಆಚೆ ಬರೋದಕ್ಕೆ, ಕೆಲ್ಸಕ್ಕೆ ಕಳ್ಸೋದಕ್ಕೆ ಹೆದರ್ಕೋತಾರೆ ಮನೆಯಲ್ಲಿ. ಅಂದ್ಮೇಲೆ ಇಂಥದೆಲ್ಲ ನಡೆದಾಗ ಇನ್ನ ಸಮಾಜದಲ್ಲಿ ಕಷ್ಟ ಆಗುತ್ತೆ ಸರ್. ನೀವ್ ಹೇಳ್ದಂಗೆ ದಿಸ್ ಇಸ್ ಅ ವೆರಿ ಗುಡ್ ಪಾಯಿಂಟ್ ಸರ್. ನೀವ್ ತೆಗ್ದಿದ್ದು ಅವರಿಗೆ ಒಂದು ಮಾನಸಿಕ ಸ್ಥೈರ್ಯ ಕೊಡೋದು, ಒಂದು ಧೈರ್ಯ ಕೊಡೋದು, ಒಳ್ಳೆ ಮಾತುಗಳು ಆಡೋದು, ಇಲ್ಲ ನಿಮ್ ತಪ್ಪಲ್ಲ ಅಂತ. ಈ ವಿಕ್ಟಿಮ್ ಬ್ಲೇಮ್ ಯಾರು ಮಾಡ್ತಾರ ಅವ್ರನ್ನ ಶೇಮ್ ಮಾಡ್ಬೇಕು ಸರ್ ನನ್ ಪ್ರಕಾರ. ಮೇಡಮ್, ಕೊನೆಯದಾಗಿ, ಈಗ ನಿಮ್ಮ ಸರ್ಕಾರ ಅಧಿಕಾರದಲ್ಲಿದೆ, ಈಗ ನಾವು ಎಷ್ಟೋ ಇಂಥ ಪ್ರಕರಣಗಳನ್ನ ನೋಡಿದ್ದೇವೆ. ಯಾರು ಆರೋಪಿಗಳಿದ್ದಾರೆ, ಏನು ಆ ಒಂದು ತನಿಖೆ ಒಂದು ರೀತಿ ಹಳ್ಳ ಹಿಡಿಯುವಂಥದ್ದು, ತನಿಖೆಯನ್ನು ದಿಕ್ಕು ತಪ್ಪಿಸುವಂಥದ್ದು, ಈ ಆರೋಪಿಗಳು ಈ ಒಂದು ಪ್ರಕರಣಗಳಿಂದ ಬಚಾವಾಗಿ ಹೊರಗಡೆ ಬರ್ತಿರುವಂಥದ್ದನ್ನು ನೋಡಿದ್ದೇವೆ. ಈಗ ನಿಮ್ಮ ಸರ್ಕಾರ ಅಧಿಕಾರದಲ್ಲಿದೆ, ಈ ಪ್ರಕರಣವನ್ನ ಹಳ್ಳ ಹಿಡಿಯೋದಕ್ಕೆ ಬಿಡುತ್ತೋ ಅಥವಾ ಗಂಭೀರವಾಗಿ ತೆಗೆದುಕೊಳ್ಳುತ್ತೋ, ಹೇಗ್ ನೋಡುತ್ತೆ ಅಂತ? ಸರ್, ನಮ್ಮ ಸರ್ಕಾರ ಈಗ ನಿಮಗ್ ಗೊತ್ತಿರೋ ಹಾಗೆ ಸುವೋಮೋಟೋ ಏನು ವಿಮೆನ್ ಕಮಿಷನ್ ಚೇರ್ಪರ್ಸನ್ ಅವರು ಸುವೋಮೋಟೋ ಕೇಸ್ SIT ಸೆಟಪ್ ಮಾಡಿ ಅಂತ ಸುವೋಮೋಟೋ ಕೇಸ್ ತಗೊಂಡು ಸೆಟಪ್ ಮಾಡೋದಕ್ಕೆ ಚೀಫ್ ಮಿನಿಸ್ಟರ್ಗೆ ಲೆಟರ್ ಬರ್ದಿದ್ರು. ಆಯ್ತಾ, ಸೆಟಪ್ ಕೂಡ ಆಯ್ತು. SIT ನಮ್ಮ ಹೋಮ್ ಮಿನಿಸ್ಟರ್ ಆಗ್ಬೋದು, ಚೀಫ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡಿಸೈಡ್ ಮಾಡಿ SIT ಸೆಟಪ್ ಮಾಡಿದ್ದಾರೆ. ಅದಾಗಿದ ತಕ್ಷಣ ಒಬ್ರು ಮಹಿಳೆ ಬಂದು FIR ದಾಖಲೆ ಮಾಡಿದ್ದಾರೆ, ಅವ್ರ ಅಪ್ಪನ ಹೆಸರು ತೆಗೆದಿದ್ದಾರೆ ಅಲ್ವಾ ಸರ್? ಹೌದು. ನೀವು ನಮ್ಮ ಸರ್ಕಾರದ ಬಗ್ಗೆ ಏನು ಖಂಡಿತ ಈ ಒಂದು ಆತಂಕ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ನಾನು ಯಾಕೆ ಸರ್ಕಾರ ಖಂಡಿತ ಮಹಿಳೆಯರ ಪರ ಇದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಬಿಜೆಪಿಯಲ್ಲಿ ಹಲವಾರು ಈ ಹಿಂದೆ ನಡೆದಂತಹ ಇಂಥ ಕೃತ್ಯಗಳು ಏನು MLAಗಳು MP ಗಳು ಮಾಡಿದರೆ, ಅಲ್ಲೆಲ್ಲ ಬಿಜೆಪಿ ಸರ್ಕಾರ ಇತ್ತು.
ಹೆಣ್ಮಕ್ಳ ಹತ್ರ FIR ರಿಜಿಸ್ಟರ್ ಮಾಡ್ಕೊತಿರ್ಲಿಲ್ಲ. ಆ ಹೆಣ್ಮಕ್ಳು ಹೈಕೋರ್ಟ್ ಗಳಿಗೆ ಹೋಗ್ಬಿಟ್ಟು ಅಲ್ಲಿಂದ ಆದೇಶ ಕೊಡ್ಬೇಕಾಗಿತ್ತು, ಇಲ್ಲ ನೀವು FIR ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಅಂತಹ ರಾಜ್ಯಗಳು ಇದೆ, ಉತ್ತರ ಪ್ರದೇಶ್ ಫಾರ್ ಎಕ್ಸಾಂಪಲ್. ಎಷ್ಟೋ ಕೇಸ್ಗಳಲ್ಲಿ ನಮ್ಮ ಸರ್ಕಾರ ಸುವಮೋಟೋ ತಗೊಂಡಿದೀವಿ ಸರ್. ವಿ ಆರ್ ವೆರಿ ಕಮಿಟೆಡ್. ಹೆಣ್ಮಕ್ಳು ಮರ್ಯಾದೆ ಘನತೆ ಮುಖ್ಯ ನಮಗೆ ಎಲ್ಲದಕ್ಕಿಂತ. ಮೇಡಮ್, ಇಲ್ಲಿ ಒಬ್ಬರು ವಕೀಲರಿದ್ದಾರೆ, ಹರೀಶ್ ನಾಯ್ಕ್ ಅವರು. ಅವ್ರು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತಾರಂತೆ. ಓಕೆ ಮೇಡಮ್ ನಮಸ್ತೆ. ನಮಸ್ತೆ ಸರ್. ಈಗ ನಮ್ಮ ಚರ್ಚೆಯಲ್ಲಿ ಪದೇ ಪದೇ ಅದನ್ನೇ ಮಾತಾಡ್ತಿದ್ವಿ. ನಿಮ್ಮ ಉತ್ತರ ಮಹಿಳಾ ಅಧ್ಯಕ್ಷರಿದ್ದಾರೆ ನಮ್ಮ ಜೊತೆಗೆ, ರೇಣುಕಾ ಮೇಡಮ್, ರೋಹಿಣಿ ಮೇಡಮ್ ಅವರು. ಇಲ್ಲಿ ಪ್ರಶ್ನೆ ಅದೇ, ಸರ್ಕಾರದ ಇಚ್ಛಾಶಕ್ತಿ ಬಹಳ ಅಗತ್ಯ ಇದೆ. ಆಮೇಲೆ ದಯವಿಟ್ಟು ನನಗೆ ನಿಮ್ಮ ಮುಖಾಂತರ ಈ ಸರ್ಕಾರಕ್ಕೆ ನಮ್ಮ ಆಗ್ರಹ, ಕಾನೂನು ವ್ಯಾಪ್ತಿಯಲ್ಲಿ ಕೋರ್ಟು ಪ್ರೊಸೀಡಿಂಗ್ಸು ಅದ್ರ ಸಿಸ್ಟಮ್ಯಾಟಿಕ್ ಆಗಿ ನಡೀತತೆ. SIT ಟೀಮ್ ಏನು ಫಾರ್ಮ್ ಮಾಡಿದ್ದಾರೆ. ಈಗ ಸುಮಾರು 2700 ಚಿಲ್ಲರೆ ಏನೋ ವಿಡಿಯೋದಲ್ಲಿರೋ ಹೆಣ್ಮಕ್ಳು ಅಂತ ಅದು ರೆಕಾರ್ಡ್ ಆಗಿದೆ. ಆಮೇಲೆ ಆಫ್ ದ ರೆಕಾರ್ಡ್ ಮಾಡ್ದಲ್ಲಿ ಇನ್ನೂ ಎಷ್ಟು ಜನ ಇದ್ದಾರೋ. ದಯವಿಟ್ಟು ತಾವು SITಗೆ ಆ ಪ್ರತಿಯೊಬ್ಬರು ವಿಕ್ಟಿಮ್ಸನ್ನು ಇಂಡಿವಿಜುವಲಿ ಅಟೆಂಡ್ ಮಾಡಿ ಅವರಿಗೆ ಒಬ್ಬ ಒಳ್ಳೆ ಕೌನ್ಸಿಲರ್ ಒಟ್ಟಿಗೆ, ವುಮೆನ್ ಕೌನ್ಸಿಲರ್ ಒಟ್ಟಿಗೆ, ಮಹಿಳಾ ಆಪ್ತ ಸಮಾಲೋಚಕರ ಜೊತೆ ಕರ್ಕೊಂಡು ಹೋಗಿ ಪ್ರತಿಯೊಬ್ಬರು ಮಾಡಿ ಅವ್ರಿಗೆ 164 ರೆಕಾರ್ಡ್ ಮಾಡುವಂಥದ್ದು ಒಂದು ಪ್ರಕ್ರಿಯೆ ಆಗಬೇಕು. ಹೌದು ಸರ್. ಇದಕ್ಕೆ ಆಮೇಲೆ ಒಂದು 2-3 ಪಾಯಿಂಟ್ ದಯಮಾಡಿ ಹೇಳ್ತೀನಿ, ಸ್ವಲ್ಪ ನಾನು ನೋಟ್ ಮಾಡ್ಕೊಳ್ಳಿ. ನಾನು ಬರ್ತಾ ಪ್ರಿಪೇರ್ ಆಗಿ ಬಂದೆ. ಈ ಜನವಾದಿ ಸಂಘಟನೆಯವರು ಕೆಲವರೆಲ್ಲ ಅದನ್ನೆಲ್ಲ ಮಾಡಿದ್ದಾರೆ. ಒಂದು ನಿಮಿಷ ಹೇಳಿ ಸರ್. ಒಂದು ಸೆಕೆಂಡ್. ದೂರುದಾರ ಸಂತ್ರಸ್ತೆ ಮಹಿಳೆಯರ ಹೇಳಿಕೆ ದಾಖಲಿಸಿಕೊಳ್ಳುವ ಸಂದರ್ಭದಲ್ಲಿ ಮಹಿಳಾ ಆಪ್ತ ಸಮಾಲೋಚಕರು ಇರಬೇಕು. ಹೌದು, ಅದು ಕಾಶಲ್ಲಿ ಕೂಡ ರೂಲ್ ಪ್ರಕಾರ ಸರ್. ಅತ್ಯಾಚಾರದ ಸ್ಪಷ್ಟ ಸಂಕೇತಗಳು ಇದ್ದರೂ ದುರ್ಬಲ ಸೆಕ್ಷನ್ಗಳಲ್ಲಿ ಇದು ಹಾಕಿದ್ದಾರೆ. ಯಾವುದು ಈಗ ಪ್ರೆಸೆಂಟ್ ಒಂದು ಇದೆ ಅದು. ಆಮೇಲೆ ಈ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಏನು ಅಲ್ಲಿ ಡಿಪ್ಲಾಯ್ ಆಗ್ತಾರೆ, ಅವರನ್ನು ದಯವಿಟ್ಟು ಔಟ್ ಆಫ್ ಡಿಸ್ಟಿಕ್, ಅಂದರೆ ಈಗ ಸದ್ಯ ಅವರು ಇಬ್ಬರು SIT 2 SP-ಗಳಿದ್ದಾರೆ, ಹೊರಗಿನವ್ರು ಇದ್ದಾರೆ. ಅವ್ರಿಗೆ ಸಹಾಯ ಮಾಡೋಕ್ಕಂತ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಇರ್ತಾರಲ್ಲ, ಅವರನ್ನ ದಯವಿಟ್ಟು ಹೊರಗಿನ ಜಿಲ್ಲೆ, ಯಾಕಂದ್ರೆ ಆ ಜಿಲ್ಲೆ ಅವರು ಶಿಫಾರಸ್ ಪತ್ರದ ಮೇಲೆ ಬಂದಿರೋ ಅಧಿಕಾರಿಗಳೇ ಅಲ್ಲಿರ್ತಾರೆ ಬಹುತೇಕ. ಅವ್ರ ಪ್ರಭಾವಕ್ಕೊಳಗಾಗಿರುವಂಥವ್ರೆ ಅವ್ರ ಮುಲಾಜಿಗಿರುವಂಥ ಅಧಿಕಾರಿಗಳೇ ಇರ್ತಾರೆ. ಸೊ ಈ ನಮ್ಮ ಇನ್ವೆಸ್ಟಿಗೇಷನನ್ನು ನೀವು ಇಂಟೆನ್ಸಿವ್ ಆಗಿ ಮಾಡಲಿಕ್ಕೆ ಆಗಬೇಕಂದ್ರೆ ಯು ಮಸ್ಟ್ ಹ್ಯಾವ್ ಗುಡ್ ಆಫೀಸರ್ಸ್. ಸೊ ಇದನ್ನು ಈಗ ಈ ಸ್ಟೇಜಲ್ಲಿ ನೀವು ನೋಡ್ಕೋಬೇಕು, ಈ ಹಂತದಲ್ಲಿ. ಖಂಡಿತ ಸರ್, ನೀವು ಹೇಳೋದು 100%. ನಾವು ಬೀದಿಯಲ್ಲಿ ನಿಂತು ಹೋರಾಟ ಮಾಡೋದು ಒಂದು ಸೈಡ್ ಟು ಬಿಲ್ಡ್ ದ ಪ್ರೆಷರ್ ಟುವರ್ಡ್ಸ್ ಗೌರ್ಮೆಂಟ್. ಆಫ್ಟರ್ ಗೌರ್ಮೆಂಟ್ ಈಸ್ ಯುವರ್ಸ್, ಸರ್ಕಾರ ನಮ್ದಾಗಿರುವಾಗ ತಾವು ಇಂಥ ಸೂಕ್ಷ್ಮ ವಿಚಾರಗಳನ್ನು ಮಾಡಿ, ಆಮೇಲೆ ಅದರಲ್ಲಿ ಅದೆಷ್ಟು ಜನ ಮೈನರ್ಗಳಿದಾರೋ, ಸೊ ಅದನ್ನು ನಾವು ಅವ್ರದ್ದು 164 ರೆಕಾರ್ಡ್ ಆದರೆ ಖಂಡಿತವಾಗಿ ಈ ಮನುಷ್ಯನಿಗೆ ಶಿಕ್ಷೆ ಆಗ್ತದೆ. ಆಮೇಲೆ ಮನುಷ್ಯ ಜನಾಂಗದ ಚರಿತ್ರೆಯಲ್ಲಿ ಇಂಥ ಒಂದು ಹಗರಣ, ಇಂಥ ಒಂದು ಇದು ದುಷ್ಕೃತ್ಯ ಯಾವತ್ತೂ ಆಗಿರಲಿಲ್ಲ, ಹಿಂದೆನೂ ಕೇಳಿಲ್ಲ, ಕಲ್ಪನೆನೂ ನಾವು ಮಾಡ್ಕೊಂಡಿರ್ಲಿಲ್ಲ. ಸೊ ಇದನ್ನು ತುಂಬಾ ಮೆಚ್ಯೂರ್ಡ್ ಆಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೂ, ತಮ್ಮ ಹೋಮ್ ಮಿನಿಸ್ಟರ್ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಗೂ ಏನು ಕೇಳ್ಕೊಳ್ಳೋದೇನಂತೆ, ಇದನ್ನು ತುಂಬಾ ಪ್ರಬುದ್ಧವಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಇದನ್ನು ತುಂಬಾ ಪ್ರಬುದ್ಧವಾಗಿ ಇದನ್ನು ಹ್ಯಾಂಡಲ್ ಮಾಡಿ ಇದನ್ನ ತಾರ್ಕಿಕ ಅಂತ್ಯ ನಾವು ಕಾಣಿಸಿದ್ದೇ ಆದಲ್ಲಿ ಜಗತ್ತಿಗೆ ಒಂದು ಒಳ್ಳೆ ಮೆಸೇಜ್ ನಾವು ಕೊಡಬಲ್ಲೆವು. ಈ ನೆಲದ ಕಾನೂನನ್ನ ನಾವು ಜನರಿಗೆ ತೋರಿಸಬಲ್ಲೆವು. ಹೌದು ಸರ್. ಕೋರ್ಟು, ನ್ಯಾಯಾಲಯಗಳು ಇದೆ, ಆದರೆ ನೀವು ಎಷ್ಟರ ಮಟ್ಟಿಗೆ ತನಿಖೆ ಮಾಡ್ತೀರಿ, ಎಷ್ಟರ ಮಟ್ಟಿಗೆ ಎವಿಡೆನ್ಸ್ಗಳಂತ ಸಾಕ್ಷಿಗಳನ್ನು ಸಾಬೀತುಪಡಿಸ್ತೀರಿ, ಅದ್ರ ಮೇಲೆ ಅಪರಾಧಿಗೆ ಶಿಕ್ಷೆ ಆಗುತ್ತೆ. ಈಗ ಮೇಡಮ್, ಈಗ ಈ ವಕೀಲರು ಹೇಳೋದಕ್ಕೆ ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಒಬ್ಬ ಹಿರಿಯ ಶಾಸಕರ ಬಗ್ಗೆ ಆರೋಪಗಳು ಕೇಳಿ ಬಂದಿದ್ವು ಕೂಡ, ಅವರು ಏನು ಶಿಕ್ಷೆ ಆಗ್ಲಿಲ್ಲ. ಆಮೇಲೆ ಈಗ ಒಂದಷ್ಟು ಕಾಂಗ್ರೆಸ್ ಮತ್ತೆ BJP ಕೆಲವು ಏನು ಪ್ರಭಾವಿ ರಾಜಕಾರಣಿಗಳು ಕೋರ್ಟ್ ಇಂದ ನಮ್ಮ ಸುದ್ದಿಗಳನ್ನ ಪ್ರಸಾರ ಮಾಡಬೇಡಿ ಅಂತ ಸ್ಟೇ ತಂದಿದ್ದಾರೆ. ಏನಿದ್ರ ಹಿಂದೆ, ಅಂದ್ರೆ ಇವ್ರೇನೋ ನಡೆಸಿದ್ದಾರೆ ಅಂತ ಅರ್ಥ ಅಲ್ವಾ ಅಂತ?
ಇರ್ಬೋದು ಸರ್, ಹ್ಮ್ ಖಂಡಿತ. ಬಟ್ ಕೋರ್ಟ್ ಸ್ಟೇ ಕೊಡಬಾರ್ದು ಅನ್ಸುತ್ತೆ ನನಗೆ, ನನ್ ಪ್ರಕಾರ. ಆಮೇಲೆ ಇನ್ನೊಂದು ಮೇಡಮ್, ಕ್ರೈಮ್ ಇನ್ನೊಂದು ನಡೆದಿದ್ರೆ ಹ್ಮ್ ಕ್ರೈಮ್ ನಡೆದಿದ್ರೆ ಅದು ಯಾವ ರೀತಿ ಕೋರ್ಟ್ ಅಂದ್ರೆ ಲಾ ಅಂದ ಮೇಲೆ ನಾವು ಆಸ್ ಅ ಗವರ್ಮೆಂಟ್ ಅಥವಾ ಹೂ ಎವರ್ ಇಟ್ ಇಸ್ ಕೋರ್ಟ್ಗೆ ವಿರುದ್ಧವಾಗಿ ನಾವೇನು ಮಾಡಕ್ಕಾಗಲ್ಲ ಅಲ್ವಾ ಸರ್, ಅವ್ರು ಸ್ಟೇ ತಂದ್ಮೇಲೆ. ಕರೆಕ್ಟ್ 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 ಅದು ಲಾ ಪ್ರಕಾರ ನಾವು ಕಾನೂನ್ನ ರೆಸ್ಪೆಕ್ಟ್ ಮಾಡ್ಲೇಬೇಕು. ಕೋರ್ಟ್ ಸ್ಟೇ ತಂದ್ಮೇಲೆ ಅದ್ರ ವಿರುದ್ಧ ನಾವು ಮಾತಾಡಕ್ಕೂ ಆಗಲ್ಲ. ಇಲ್ಲ ಹೆಂಗ್ ಕೋರ್ಟ್ ಹೆಂಗ್ ಸ್ಟೇ ಕೊಡ್ತು ಅಂತ ಹೇಳಕ್ಕಾಗತ್ತ ಕರೆಕ್ಟ್ ನಾವು? ಕರೆಕ್ಟ್ 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 ಅದು ಕೋರ್ಟ್ ಬಿಟ್ಟಿದ್ದು, ಸರಿಯಾಗಿ ನೋಡಿದ್ರೆ ಕೊಡಬಾರ್ದು. ಯಾಕೆ ಹೇಳಿದೆ ಅಂದ್ರೆ ಇವರೆಲ್ಲೋ ತಪ್ಪು ಮಾಡಿದ್ದಾರೆ ಅಂತ. ತಪ್ಪು ಮಾಡಲಿಲ್ಲ ಅಂದ್ರೆ ಅವ್ರು ಹೋಗುವಂತ ಅಗತ್ಯ ಇರಲಿಲ್ಲ. ಅಲ್ಲ, ಇರ್ಬೋದು ಸ್ಟೇ sir, ಇದ್ರೆ ಇರ್ಬೋದು. ವಿ ಕ್ಯಾನ್ ವೆಕೇಟ್ ದಟ್ ಆಲ್ಸೋ. ಸ್ಟೇ ಕೊಟ್ಟಿರ್ತಾರೆ ವಿತೌಟ್ ಗ್ರೀವೆನ್ಸ್ ಅವರು, ಬಟ್ ಅದನ್ನ ವೆಕೇಟ್ ಮಾಡ್ಬೋದು. ಈಗೀಗ ತುಂಬಾ ಔಚಿತ್ಯ ಇದೆ, ಈಗ ತಾವು ಆ ರೀತಿ ಕಾನೂನು ಪ್ರಕ್ರಿಯೆ ನಡೆಸಬಹುದು. ಓಕೆ ಮೇಡಮ್, ಧನ್ಯವಾದಗಳು. Thank you, sir. Thank you very much. ನಮ್ಮ ಜೊತೆ ಎಲ್ಲ ನಿಮ್ಮ ಚಿಂತನೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್, ಈಗ ನೀವು ಹೇಳ್ತಾ ಇದ್ರಿ ಕೋರ್ಟು, ಕಾನೂನು, ಅಧಿಕಾರದ ಪ್ರಭಾವ ಇವೆಲ್ಲ ಇದ್ದೇ ಇರ್ತವೆ. ಆದರೆ ಸಮಾಜಕ್ಕೊಂದು ಪ್ರಜ್ಞಾವಂತಿಕೆ, ಒಂದು ವಿವೇಕ ಇರಬೇಕಾಗತ್ತೆ. ಎಲ್ಲವನ್ನು ಕೂಡ ಸರ್ಕಾರ, ಪೊಲೀಸ್ ಇಲಾಖೆ ಅಥವಾ ವಕೀಲರು ಇನ್ಯಾರು ಎಲ್ಲರೂ ನಿಭಾಯಿಸೋದಕ್ಕಾಗಲ್ಲ. ಒಂದು ಪ್ರಜ್ಞಾವಂತ ಸಮಾಜ ನಿರ್ಮಾಣ ಆಗಬೇಕು ಅಂದರೆ ಆ ಒಂದು ಪ್ರಜ್ಞಾ ವಲಯ ರೂಪುಗೊಳ್ಬೇಕು. ಇದು ಹೆಂಗೆ ಸಾಧ್ಯ ಅಂತ? ಯಾಕಂದರೆ ಆ ಸಂಸದ ಈ ರೀತಿ ಕೃತ್ಯ ಮಾಡಿದ್ದಾನೆ ಅಂತ ನಾವು ಹೇಳ್ತಿದ್ದೀವಲ್ಲ, ಆರೋಪ ಮಾಡ್ತಿದ್ದೀವಲ್ಲ, ಹಾಗಿದ್ರೆ ಅವನು ಪಡೆದ ಶಿಕ್ಷಣ ಯಾವುದು, ಅವನು ಪಡೆದ ಸಂಸ್ಕಾರ ಯಾವುದು, ಹಾಗಿದ್ರೆ ಅವನು ಕಲ್ತದ್ದಾದ್ರೂ ಏನು, ಅವನ ವಲಯ ಏನು? ಇವತ್ತು ಯಾರೋ ಒಬ್ಬ ಸಿಕ್ಕಿದ್ದಾನೆ, ಮತ್ತಿನ್ನೆಷ್ಟು ಜನ ಈ ಥರ ಇರ್ಬೋದು ಸಮಾಜದಲ್ಲಿ. ಇಂಥ ಸಮಾಜವನ್ನು ಬದಲಾವಣೆಗೆ, ಒಂದು ಈ ಸಮಸ್ಯೆಗೆ ಚಿಕಿತ್ಸೆಯನ್ನು ನಾವು ಕಂಡುಕೊಳ್ಳೋದು ಹೇಗೆ ಅನ್ನೋದು ಪ್ರಶ್ನೆ. ಅದಕ್ಕೆ ಸರ್ ನಾನು ಹೇಳಿದೆ, ಎಜುಕೇಷನ್ ಕೊಡುವಾಗ್ಲೂ ಅವನಿಗೆ ಫ್ರೀ ಎಜುಕೇಷನ್ ಕೊಟ್ಟಿರ್ತಾರೆ. ಫ್ರೀ ಎಜುಕೇಷನ್ ಅವನು ಎಲ್ಲೂ ಫೀಸ್ ಕಟ್ಟಿಲ್ಲ. ಅವನು ಫ್ರೀ ಎಜುಕೇಷನ್ನು, ಅದರಲ್ಲೂ ದಬ್ಬಾಳಿಕೆ ಮಾಡ್ಕೊಂಡು, ದೌರ್ಜನ್ಯ ಮಾಡ್ಕೊಂಡು, ನಾನು ಯಾಕೆಂದರೆ ಡೀಪಾಗಿ ನಾನು ಹೇಳಕ್ಕೆ ಹೋದರೆ ನೀವು ಇದು ಮಾಡ್ತೀರಾ. ಈಗ ನಮ್ಮ ಒಕ್ಕಲಿಗರ ಸಂಘದಲ್ಲಿ ಇವನು BE ಮಾಡಿರೋದು, ಅಲ್ಲಿ ಫ್ರೀ, ದುಡ್ಡು ಕಟ್ಟಿಲ್ಲ, ಏನಿಲ್ಲ. ಅಲ್ಲಿ ಏನು ಓದಿಂದೋ ಏನೋ ಗೊತ್ತೇ ಇಲ್ಲ. ದುಡ್ಡು ಕಟ್ಟಲಿ, ದುಡ್ಡು ಬಿಡಲಿ, ಇರಲಿ ಪ್ರಭಾವ. ಅಲ್ಲಿ ದಬ್ಬಾಳಿಕೆ ಹೆಂಗೆ ನಡೀತದೆ ಅಂದರೆ ಇವ್ರದಂದು ಎಲ್ಲೂ ದುಡ್ಡು ಕೊಡೋಂಗಿಲ್ಲ ಬಿಡಿ, ಇವರು ಎಲ್ಲ ಕಡೆ ಫ್ರೀ. ಹಂಗಾಗಿ ನೋಡಿ, ತಂದೆ ತಾಯಿನೇ ಹಾಳು ಮಾಡೋದು. ದುಡ್ಡು ಅನ್ನೋದು ಅಷ್ಟು ಮಾಡುತ್ತೆ. ಹಂಗಾಗಿ ಇವ್ರ ತಂದೆ ತಾಯಿ ಜವಾಬ್ದಾರಿನೂ ಇದರಲ್ಲಿದೆ. ಹಂಗಾಗಿ ಅವನಿಗೆ ಸರಿಯಾದ ಶಿಕ್ಷೆ ಕೊಡಿಸ್ಬೇಕು. ಬೇರೆ ಮಕ್ಕಳಿಗೆ ಇದು ಒಂದು ಪಾಠ ಆಗಬೇಕು. ಇಲ್ಲಾಂದರೆ ನಾವು ನೆಕ್ಸ್ಟು ಅದೊಂದು ಮಾದರಿ ಆಗ್ಬಿಡುತ್ತೆ. ಅದಾಗಬಾರ್ದು, ಕಾಮನ್ ಬಿಡ್ರಿ, ಕಾಮನ್ ಅನ್ನೋಂಗಾಗುತ್ತೆ. ಈಗ ಈಗಿನ ಮಕ್ಕಳು ಕ್ವಶನ್ ಕೇಳ್ತಾರೆ. ಅವು ತುಂಬ ಸೆನ್ಸಿಟಿವ್ ಮಕ್ಕಳು, ಅದನ್ನು ತುಂಬ ಅಬ್ಸರ್ವ್ ಮಾಡ್ತಿರ್ತಾರೆ. ಹಂಗಾಗಿ ಕಾನೂನು ಆಗಲಿ, ಸರ್ಕಾರಗಳಾಗಲಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ ಅವನಿಗೆ ಸರಿಯಾದ ಶಿಕ್ಷೆ ಕೊಡಿಸ್ಬೇಕು ಅಂತ ನಾನು ಈ ಮೂಲಕ ನಾನು ಮನವಿ ಮಾಡ್ತೀನಿ. ಮೇಡಮ್, ನೀವೊಬ್ಬ ಮಹಿಳೆಯಾಗಿ ಇಂಥ ವ್ಯವಸ್ಥೆ ಇರುತ್ತೆ ಸಮಾಜದಲ್ಲಿ. ಇಂಥ ಕೆಟ್ಟ ಜನಗಳು, ದುರ್ಲರು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಹೆಣ್ಮಕ್ಳನ್ನು ತಮ್ಮ ಕಾಮತೃಷಿಗೆ ಬಳಕೆ ಮಾಡಿಕೊಳ್ಳುವಂಥ ವ್ಯವಸ್ಥೆ ಇದ್ದೇ ಇರುತ್ತೆ. ಇಂಥ ಒಂದು ವ್ಯವಸ್ಥೆ ನಡುವೆ ಹೆಣ್ಣು ಮಕ್ಕಳು ಇದನ್ನು ಹೆಂಗೆ ಫೇಸ್ ಮಾಡಬೇಕಾಗಿದೆ? ಆಯ್ತಪ್ಪ, ಯಾರೋ ಒಬ್ಬ ರಾಜಕಾರಣಿ ತನ್ನ ಸ್ವಾರ್ಥಕ್ಕೋಸ್ಕರ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನನ್ನ ಜೊತೆ ನೀನು ಮಿಂಗಲ್ ಆಗು ಅಂತೇಳಿ ಹೇಳುವಂಥ ವ್ಯವಸ್ಥೆ ಬಂದಾಗ, ಒಬ್ಬ ಯುವತಿ ಆಗಿರ್ಬೋದು, ಒಬ್ಬ ಮಹಿಳೆ ಆಗಿರ್ಬೋದು, ಇನ್ಯಾರು ಆಗಿರ್ಬೋದು, ಮಹಿಳಾ ವಲಯ, ಅದನ್ನು ಹೆಂಗೆ ಫೇಸ್ ಮಾಡಬೇಕಾಗಿದೆ? ಮೊದಲೇದಾಗಲಿ ಹೆಣ್ಣು ಮಕ್ಕಳದು ಅಂತ ಹೇಳ್ತಿದ್ರಿ. ಹೆಣ್ಣು ಮಕ್ಕಳಕ್ಕಿಂತ ಮುಂಚೆ ಗಂಡು ಮಕ್ಳಿಗೆ ಒಳ್ಳೆ ಸಂಸ್ಕಾರನೂ ಕೊಡಬೇಕು. ಸರ್ ಹೇಳಿದ್ರು, ದುಡ್ಡು ಕೊಟ್ಟು ತಂದೆ ತಾಯಿಗಳು ಹೆಂಗಂದ್ರೆ ಹಂಗೆ ಬೆಳೆಸೋದಲ್ಲ. ಎಲ್ಲ ಒಳ್ಳೆ ಮನೆಗಳಿಂದನೂ ಮಕ್ಕಳಿದ್ದಾರೆ. ಸಂಸ್ಕಾರ ಅನ್ನೋದು ಮುಖ್ಯ. ಮತ್ತು ವಿದ್ಯೆ ಕೊಡುವಾಗ ನಾನೆಲ್ಲೋ ನಂದೊಂದು ಅಪೀಲು, ನಾವು ಕೂಡ ಸಿಲೆಬಸ್ಗಳಲ್ಲಿ ಓದ್ತಾ ಇದ್ದೀವಿ, ಲಾ ಅನ್ನೋ ಒಂದು ಸಬ್ಜೆಕ್ಟ್ನ ಸ್ವಲ್ಪ ಮಕ್ಕಳಿಗೆ ಸಣ್ಣವರಿದ್ದಾಗಿಂದನೇ ಕಲಿಸ್ಕೊಡ್ಬೇಕು ಅನಿಸುತ್ತೆ. ಯಾಕಂದರೆ ಈ ನಡುವೆ ನೋಡ್ತಾ ಇದ್ದೀವಿ, ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಅರ್ಥ ಆಗಲಿ ಅಂತೇಳಿ ಗುಡ್ ಟಚ್ಚು, ಬ್ಯಾಡ್ ಟಚ್ಚು ಅಂತೇಳಿ ಮಕ್ಕಳಿಗೆ ತಿಳುವಳಿಕೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಗುಡ್ ಟಚ್ಚು, ಬ್ಯಾಡ್ ಟಚ್ ಹೇಳ್ಕೊಡುವಾಗ ಗಂಡು ಮಕ್ಳಿಗೆ ಕೂಡ ಲಾ ಇರುತ್ತೆ. ನೀನು ಹಿಂಗೆ ಮಾಡಿದ್ರೆ ನಿನ್ಗೆ ಈಗ ಶಿಕ್ಷೆ ಆಗುತ್ತೆ ಅನ್ನೋದನ್ನು ಸಣ್ಣವರಿದ್ದಾಗಿದ್ದಾನೆ ಅವ್ರ ತಲೆಯಲ್ಲಿ ಹಾಕ್ತಾ ಬರಬೇಕು ಸರ್. ಮಕ್ಕಳಿಗೆ ಕೂಡ, ಗಂಡು ಮಕ್ಕಳಿಗೂ ಕೂಡ ನಾವು ಕಲಿಸ್ಕೊಡ್ಬೇಕು. ನಮ್ಮ ಏನು ಸಿಲೆಬಸ್ಸಲ್ಲಿ ಲಾ ಒಂದು ಸಬ್ಜೆಕ್ಟ್ನ ಕಂಪಲ್ಸರಿ ಸ್ಕೂಲ್ ಮಕ್ಕಳಿಂದನೇ ಶುರು ಮಾಡಬೇಕು ಅನಿಸುತ್ತೆ. ಯಾಕಂದರೆ ಕಾನೂನು ಬಗ್ಗೆ ಗೊತ್ತೇ ಇಲ್ಲ. ನೋಡಿ, ಎವ್ರಿಥಿಂಗ್ ಈಸ್ ಫ್ರೀ. ಹೆಣ್ಮಕ್ಳು ಫ್ರೀ ಆಗೋಗ್ಬಿಟ್ರು ಅವನಿಗೆ. ಅವ್ನು ಏನು ಬೇಕಾದರೂ ಮಾಡ್ಬೋದಾ? ಎಷ್ಟು ಜನ ಹೆಣ್ಮಕ್ಳ ಜೊತೆಗೂ? ಕರೆಕ್ಟ್. ಅದು ಫ್ರೀ ಆದಂಗೆ ಆಯ್ತಲ್ಲ. ಅವ್ನು ವಿದ್ಯಾ ಫ್ರೀ ಅಂತಾರೆ, ಎಲ್ಲ ಫ್ರೀ ಅಂತಾರೆ. ಹಂಗಾರೆ ಸಮಾಜದಲ್ಲಿರೋ ಹೆಣ್ಮಕ್ಳೆಲ್ಲ ಇವನಿಗೆ ಫ್ರೀ.
ಅಲ್ಲ ನನ್ನ ಪ್ರಶ್ನೆ ಅದೇ ಇನ್ನೊಂದು ಆಗಿತ್ತು ಏನಂದ್ರೆ ಈಗ ಆಯ್ತು ಇಂಥರ್ ಇರ್ತಾರೆ, ಇಂಥರ್ ಇದ್ದೇ ಇರ್ತಾರೆ, ಇಂಥರ್ ಬದಲಾಗಿರಲ್ಲ. ಅದಕ್ಕೆ ಹೆಣ್ಣು ಮಕ್ಕಳು ಧೈರ್ಯವಾಗಿ ಬರಬೇಕು ಸರ್, ಹೆಣ್ಣು ಮಕ್ಕಳಿಗೆ ಧೈರ್ಯವಾಗಿ ಬರಬೇಕು. ಇವತ್ತು ನಾವು ಹೆಣ್ಮಕ್ಳಾಗಿ ಸಾವಿರಾರು ಸಂಖ್ಯೆಯಲ್ಲಿ ಹೊರಗಡೆ ಬಂದು ಪ್ರತಿಭಟನೆ ಮಾಡಿದ್ದೀವಿ. ನಾವು ಹೇಳೋದೇನಂದ್ರೆ ಪ್ರತಿಯೊಂದು ಹೆಣ್ಮಗಳು ಏನು ನೋವು ತಿಂದಿದ್ದಾಳೆ ಹೆದರೋ ಅಂಥದ್ದಿಲ್ಲ, ನಾವು ಅವ್ರ ಜೊತೆಗೆ ನಿಲ್ತೀವಿ. ಪ್ರತಿ ಹೆಣ್ಮಕ್ಳು ಧೈರ್ಯ ಕಲ್ತ್ಕೋಬೇಕು. ಧೈರ್ಯ ಕಲ್ತಿ ಅವ್ರಿಗಾಗೋ ಅನ್ಯಾಯನ ಅವ್ರ ವಿರುದ್ಧ ಮಾಡದೇ ಇದ್ರೆ ಇದನ್ನ ನಡೀತಾನೆ ಹೋಗುತ್ತೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಕೂಡ್ದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಎಷ್ಟೋ ಜನ ಹೆಣ್ಮಕ್ಳು ಹೇಳ್ತಾ ಇಲ್ಲ, ಈಗ ಬಂದೆ ದಾಖಲಾಗಿರೋದು ಒಂದೇ ಒಂದು ಕಂಪ್ಲೇಂಟು, ಆ ಒಂದು ಹೆಣ್ಮಗಳೇ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಆಗಲೇ ಅವ್ರು ಪ್ರೆಸ್ ಮೀಟ್ ಮಾಡ್ತಾರೆ. ಇನ್ನು ಮಿಕ್ಕಿದವ್ರಿಗೆ ಧೈರ್ಯ ಹೆಂಗೆ ಬರುತ್ತೆ? ನಾವೆಲ್ಲ ಅವ್ರಿಗೆ ಧೈರ್ಯ ತುಂಬಬೇಕೀಗ. ಆ ಹೆಣ್ಮಕ್ಳು ಈಚೆ ಬರಬೇಕು ಸರ್. ಬಹುಶಃ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೇವೆ. ಸರ್, ಕೊನೆಯದಾಗಿ ಈ ಒಂದು ಪ್ರಕರಣದ ಒಂದು ತಾರ್ಕಿಕ ಅಂತ್ಯನ ಕೊಂಡೊಯ್ಯಬೇಕಾಗಿದೆ ಕಾನೂನಿನ ನೆಲೆಯಲ್ಲಿ. ವಕೀಲರೇ ಇರ್ಬೋದು, ಕೆಲವೊಂದ್ಸಲ ಏನಾಗುತ್ತೆ, ಕೆಲವು ಪ್ರಕರಣಗಳನ್ನು ವಕೀಲರು ತೆಗೆದುಕೊಳ್ಳಲ್ಲ. ಇದು ಇಡೀ ಮಾನವ ಕುಲವೇ ತಲೆ ತೆಗೆಸುವಂಥದ್ದು, ಇದಕ್ಕೆ ನಾನು ಸಪೋರ್ಟ್ ಮಾಡಲ್ಲ ಅಂತೇಳಿ ವಾಪಸ್ ತೆಗೆದುಕೊಂಡ್ರು ಸಪೋರ್ಟ್ ಮಾಡದಿರುವಂಥ ಒಂದು ವ್ಯವಸ್ಥೆ ಕೂಡ ಇದ್ದಾವೆ, ಉದಾಹರಣೆಗಳಿದ್ದಾವೆ. ಸೊ ಹೆಂಗೆ ನೋಡಬೇಕಾಗಿದೆ ವಕೀಲರ ಸಮೂಹ ಇಂಥ ಒಂದು ವಿಶೇಷವಾಗಿ ಇಂಥ ಒಂದು ಮಹಿಳೆಯರ ವಿಚಾರವಾದ ನೋಡಿ, ಅಡ್ವೊಕೇಟ್ಸ್ ಆರ್ ದ ಸೋಷಿಯಲ್ ಇಂಜಿನಿಯರ್ಸ್ ಅಂತೀವಿ ನಾವು. ಸಮಾಜವನ್ನು ಕಟ್ಟುವಂಥವ್ರು ವಕೀಲರು. ಆಮೇಲೆ ನಾನು ಆಗಲೇ ಹೇಳಿದೆ, ಇದನ್ನು ತುಂಬ ಮೆಚ್ಯೂರ್ಡಾಗಿ ಸರ್ಕಾರ ತುಂಬ ಗಂಭೀರವಾಗೂ ತೊಗೋಬೇಕು, ತುಂಬ ಮೆಚ್ಯೂರ್ಡಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕು. ಇದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕರೆಕ್ಟಾಗಿ ಕಲೆಕ್ಟ್ ಮಾಡಿ ಅವನಿಗೆ ತಕ್ಕ ಶಿಕ್ಷೆ ಆಗೋ ಥರ ನಾವು ನೋಡ್ಕೊಂಡಿದ್ದೇ ಆದಲ್ಲಿ ನಾವು ನಿಜವಾಗ್ಲೂ ಜಗತ್ತಿಗೆ ಒಂದು ಸಂದೇಶ, ಈ ನೆಲದ ಕಾನೂನು ಎಷ್ಟು ಗಟ್ಟಿ ಇದೆ ಅನ್ನೋದು ನಾವು ತೋರಿಸ್ಬರೋಕ್ಕೆ ಒಂದು ಅವಕಾಶ, ಅಪರ್ಚುನಿಟಿ, ನಮಗೊಂದು ಅವಕಾಶ ಇದೆ ಸರ್. ಇದರ ಮಧ್ಯೆ ಒಂದು ಬರೀ ಅವನೊಬ್ಬನಿಗೆ ಶಿಕ್ಷೆ ಅಲ್ಲ, ಇನ್ನೂ ಒಂದು ಅರ್ಧ ಗಂಟೆ ಮುಂದುವರ್ಸೋಣ, ನಮಗೆ ಟೈಮ್ ಸಿಕ್ಕಿದೆ. ಯಾಕೆಂದ್ರೆ ಇದು ಜವಾಬ್ದಾರಿಯುತವಾದಂಥ ಮಾಧ್ಯಮ ಆಗಿ ನಾವು ಈ ವಿಚಾರವನ್ನು ಹೆಚ್ಚು ಚರ್ಚೆ ಮಾಡಬೇಕಾಗಿದೆ. ಸರ್, ಮಾತಾಡಿ. ಅದ್ರ ಜೊತೆಗೆ ಅಧಿಕಾರಿಗಳು, ಈಗೇನು ತನಿಖೆಗೆ ಅವರು ನೇಮಿಸಿರೋ ಅಧಿಕಾರಿಗಳಿದ್ದಾರೆ, ಅವರ ಪಾತ್ರ ತುಂಬ ದೊಡ್ಡದಿದೆ. ಅವರು ತುಂಬ ಇಂಟೆನ್ಸಿವ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು, ನಿಷ್ಪಕ್ಷಪಾತವಾಗಿ ಮಾಡಬೇಕು. ಅದರ್ ಫೇಸ್ ಆಫ್ ದ ಕೇಸ್ ಏನಂದರೆ, ಆತ ಬಹಳ ಪ್ರಭಾವಶಾಲಿ ಇದ್ದಾನೆ, ಭಾಳ ಅವನಿಗೆ ಏನು ಅಧಿಕಾರ, ಆಮೇಲೆ ಸೊ ಇವನ್ನೆಲ್ಲ ಮೆಟ್ಟಿ ನಿಲ್ಲೋ ಅಂಥ ಒಂದು ವ್ಯವಸ್ಥೆ ಅಂತ ತಯಾರಿ ಸರ್ಕಾರದಿಂದ ಆಗಬೇಕು. ಈಗ ಇನ್ನೊಂದೇನು ಅಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು HD ರೇವಣ್ಣವರು ತುಂಬ ಆಪ್ತರು ಅನ್ನುವಂಥದ್ದು ಒಂದಿದೆ. ಅಂದರೆ ರಾಜಕಾರಣ ಅದಿದ್ದೇ, ಯಾರು ಮಿತ್ರರು ಅಲ್ಲ, ಶತ್ರುರು ಅಲ್ಲ, ಯಾರು ಶಾಶ್ವತ ಮಿತ್ರರು ಅಲ್ಲ. ಈ ಕೇಸಲ್ಲಿ ಸ್ನೇಹ, ಜಾತಿ ಯಾವುದು ಬರಬಾರ್ದು, ಅಧಿಕಾರ ಅದೆಲ್ಲ ಬಿಟ್ಟು ಒಂದೇ ಒಂದು ಮಾನವೀಯತೆಯನ್ನು ಕನ್ಸಿಡರ್ ಮಾಡಿಕೊಂಡು ಆ ಮಾಡಿಕೊಂಡು ಮುಂದುವರೆದಿದ್ದೇ ಆದಲ್ಲಿ ಇದರಲ್ಲಿ ಶಿಕ್ಷೆ ಆಗುತ್ತೆ. ಇನ್ನೊಂದು ಸ್ಟ್ರಾಂಗ್ ಆಗಿ ಈಗ ಸರ್ಕಾರ, ಈಗ ಸಿದ್ದರಾಮಯ್ಯನವರಿಗೆ ರೇವಣ್ಣವರು ಅವ್ರ ಸ್ನೇಹಿತರಾಗಿರಲಿ ಸಂತೋಷ, ಆದರೆ ಇದು ಸಾವಿರಾರು ಹೆಣ್ಣು ಮಕ್ಕಳ ಬದುಕಿನ ಇದು ಪ್ರಶ್ನೆ, ಅದಕ್ಕಿಂತ ಹೆಚ್ಚಿನದಾಗಿ ಮನುಷ್ಯನ ನಾಗರಿಕತೆಗೆ ಪ್ರಶ್ನೆ ಮಾಡುವಂಥ ಒಂದು ಮನುಷ್ಯ ಅಂತ ಹ್ಯೂಮನ್ ಬೀಯಿಂಗ್. ವಿ ಆರ್ ನಾಟ್ ಅನಿಮಲ್ಸ್. ನಾವು ಯಾವುದು ಕಾಡು ಮೃಗಗಳ, ನಾವು ಪ್ರಾಣಿಗಳ, ಮನುಷ್ಯರು ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯನ ಚರಿತ್ರೆಯಲ್ಲೇ ಇದು ಈ ಥರದ್ದು ಒಂದು ಎಲ್ಲೂ ಕೇಳಲಿಲ್ಲ. ಯಾವ ರಾಜನೂ ಆ ಥರ ಮಾಡ್ತಿರಲಿಲ್ಲ. ಹಿಂದೆ ಹೇಳ್ತಿದ್ರು 3-4 ರಾಣಿಯರನ್ನ ಇಟ್ಕೊಂಡು ಹೋಗ್ತಿದ್ರು, ಎಲ್ಲಿ ಯುದ್ಧಕ್ಕೆ ಹೋಗ್ತಾರೆ ಅಲ್ಲೊಂದು ರಾಣಿನ ಕರ್ಕೊಂಡು, ಆ ಥರ ಬೇರೆ. ಇದೇನಿದು ಜಂಗಲ್ ರಾಜ, ಎಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಸೊ ಹಾಗಾಗಿ ಮಿತ್ರ, ಸ್ನೇಹಿತ, ಜಾತಿ, ಅಧಿಕಾರ ಅದು ಬಿಟ್ಬಿಟ್ಟು ಈಗ ಎಂಟೈರ್ ಹ್ಯೂಮನ್ ಕಮ್ಯುನಿಟಿಗೆ, ಮನುಷ್ಯನ ಜನಾಂಗಕ್ಕೆ, ಮಾನವ ಜನಾಂಗಕ್ಕೇ ನಾವು ಒಂದೊಳ್ಳೆ ಸಂದೇಶ ಕೊಡೋಕ್ಕೆ ಒಂದೊಳ್ಳೆ ಆಪರ್ಚುನಿಟಿ ಸಿದ್ದರಾಮಯ್ಯ ಸರ್ಕಾರಕ್ಕಿದೆ. ತುಂಬ ಗಂಭೀರವಾಗಿ ಇದನ್ನು ತುಂಬ ಮೆಚ್ಯೂರ್ಡಾಗಿ ಹ್ಯಾಂಡಲ್ ಮಾಡಬೇಕು. ಅವ್ರಿಗಿದೆ ಆ ಚೈತನ್ಯ, ಅವ್ರಿಗಿದೆ. ಅದರಂತೆಯೇ ತಾವು ಎಲ್ಲ ಮಹಿಳಾ ಸಂಘಟನೆಯವರು ಇವರು ಇನ್ನೊಂದಿಷ್ಟು ಜಾಗ್ರತೆಯಿಂದ ಇದನ್ನು ಕೊಂಡೊಯ್ದು ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಕೋರ್ಟು, ನ್ಯಾಯಾಲಯಗಳು ತೀರ್ಪು ಕೊಡುತ್ತೆ, ಅದು ಮನುಷ್ಯತ್ವವನ್ನು ಒಳಗೊಂಡಿರುತ್ತೆ. ಆದರೆ ಸಾಕ್ಷ್ಯಾಧಾರ, ನೀವು ಅವಾಗ ಪ್ರಸ್ತುತ ಹಾಜರುಪಡಿಸುವಂಥ ಸಾಕ್ಷ್ಯಾಧಾರಗಳು, ಅದರ ಬೇಸ್ ಮೇಲೆ ಶಿಕ್ಷೆ ಕೊಡುತ್ತೆ ವಿನಃ ಭಾವನಾತ್ಮಕ ವಿಚಾರಗಳಿಗೆ ಸಮಸ್ಯೆ ಇರೋದು ಅಲ್ಲೇ ಪ್ರಭಾವಗಳು ಬಳಕೆ ಆಗೋದು. ನೀವು ಏನು ಮಾಡಬೇಕು, ತನಿಖೆಯನ್ನು ಭಾರಿ ಅಚ್ಚುಕಟ್ಟಾಗಿ ಮಾಡಬೇಕು. ಅದಕ್ಕೆ ಒಳ್ಳೆಯ ಅಧಿಕಾರಿಗಳನ್ನು ನೇಮಿಸಬೇಕು. ಅದ್ರ ಜೊತೆಗೆ ಯಾವುದೇ ಪ್ರಭಾವಕ್ಕೆ ಒಳಗಾಗ್ದಂಗೆ, ಮತ್ತು ತಾವು ಹೇಳಿದ್ರಲ್ಲ ಸ್ನೇಹಿತ, ಫ್ರೆಂಡು ಅದೆಲ್ಲ ಬಿಟ್ಬಿಟ್ಟು ತುಂಬ ಇಚ್ಛಾಶಕ್ತಿಯಿಂದ ಮುಂದುವರಿದ್ದೇ ಆದಲ್ಲಿ ಈ ಕೇಸ್ಗೆ ಒಂದು ತಾರ್ಕಿಕ ಅಂತ್ಯ ನಾವು ಕಾಣಿಸ್ಬೋದು. ಆಮೇಲೆ ಜಗತ್ತಿಗೆ ಒಂದು ಸಂದೇಶ ನಾವು ಕೊಡ್ಬೋದು. ಎಸ್ ಮೇಡಮ್, ಈಗ
ಸಮಾಜದಲ್ಲಿ ಇಂಥದ್ದೊಂದು ಹಗರಣ ಬೆಳಕಿಗೆ ಬಂತು ಅಂತ ಗೊತ್ತಾದಾಗ ನಮ್ಮ ಸಮಾಜ ಇದೆಯಲ್ಲ, ಅದರಲ್ಲೂ ಮಹಿಳಾ ವಲಯ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಸಿಡಿದೇಳಬೇಕಾಗತ್ತೆ. ಅಯ್ಯೋ ನಮಗೇನ ಆ ವಿಚಾರ, ನಮ್ಮ ಮನೇಲೇನಾಗಿಲ್ವಲ್ಲ, ರಾಜಕಾರಣ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು, ನಮ್ಮ ಪಕ್ಷ ಇದು, ನಾನು ಯಾಕೆ ಇದ್ರ ಬಗ್ಗೆ ಮಾತಾಡಬೇಕು, ಓ ನಮ್ಮ ಜಾತಿಯವರಿದು, ನಾನು ಯಾಕೆ ಅವ್ರ ಬಗ್ಗೆ ಮಾತಾಡೋಣ, ಹೀಗೆ ಈ ಸಮಾಜದ ವಲಯ ಇದೆಯಲ್ಲ ತನಗಿದು ಸಂಬಂಧವೇ ಇಲ್ಲ ಅನ್ನೋ ಥರದಲ್ಲಿ ಕೂತು ಬಿಡುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಇಂಥ ಘಟನೆಗಳಾದಾಗ ಸಿಡಿದೇಳಬೇಕು, ಮತ್ತು ಒಂದು ನೈತಿಕ ಸ್ಥೈರ್ಯವನ್ನು ಕೊಡುವಂಥದ್ದು, ಜೊತೆಗೆ ಸರ್ಕಾರಕ್ಕೆ ಆಗ್ರಹ ಪಡಿಸ್ಬೇಕಾಗುತ್ತೆ. ಸರ್ಕಾರಕ್ಕೊಂದು ಭಯ ಇರಬೇಕು. ಈಗ ನಾವೆಲ್ಲರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಜನ ನಮ್ಮನ್ನು ಬಿಡಲ್ಲ ಸುಮ್ಮನೆ, ಇಲ್ಲಿ ನಾವೇನು ರಾಜಕಾರಣ ಮಾಡಿಬಿಟ್ರೆ ನಮ್ಮನ್ನು ಸುಮ್ಮನೆ ಬಿಡಲ್ಲ, ನಾವು ಯಾರನ್ನಾರು ಓಲೈಕೆ ಮಾಡಿಬಿಟ್ರೆ ನಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಒಂದು ಭಯ ಸೃಷ್ಟಿ ಮಾಡಬೇಕಾಗತ್ತೆ. ಎಲ್ಲ ಒಂದು ಕಡೆ ಸಮಾಜ ಇದ್ರ ಬಗ್ಗೆ ತುಂಬ ಮೌನ ವಹಿಸಿತಾ ಅಂತ ನಮಗೊಂದು ದುಗುಡ. ಸರ್, ಇದು ರಾಜಕಾರಣ ಅಲ್ಲ, ಮೊದಲನೇದಾಗಿ ಸಮಾಜದಲ್ಲಾಗಿರೋ ಅನ್ಯಾಯ ಬರೇ ಮಹಿಳಾ ಕಾಂಗ್ರೆಸ್ ಅಲ್ಲ, ಇಡೀ ದೇಶದ ಮಹಿಳೆಯರಿಗೆ ಸಂಬಂಧಪಟ್ಟಂಥದ್ದು. ಇದು ನಾವು ಒಂದು ಹೆಜ್ಜೆ, ನಾವು ಒಂದು ಕಿಚ್ಚು ಹಚ್ಚಿದ್ದೀವಿ, ಇದು ಎಲ್ಲ ಕಡೆ ಹೋಗಿ ತಲುಪುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಯೂತ್ಸ್ ಎಷ್ಟೋ ಜನ ನೋಡ್ತಾ ಇದ್ದಾರೆ, ಮಾಧ್ಯಮ ಮುಖಾಂತರ ನಾನು ಕಾಲೇಜ್ಗೆ ಹೋಗೋ ಹೆಣ್ಮಕ್ಳಿಗೆ ಹೇಳ್ತೀನಿ, ವಿ ಆಲ್ ಹ್ಯಾವ್ ಟು ಫೈಟ್ ಅಗೇನೆಸ್ಟ್. ಇಲ್ಲದೆ ಅಂದರೆ ನಾಳೆ ಹೇಗೆ ಕೆಲಸ ಮಾಡೋದು, ಇಂಥವ್ರ ಹತ್ರ ಕೆಲಸಕ್ಕೆ ಹೇಗೆ ಹೋಗೋದು, ಅವರು ಒಬ್ಬರು ಜನಪ್ರತಿನಿಧಿ MP ಆದಂಥವ್ರು ಅವ್ರ ಹತ್ರ ಕೆಲಸಕ್ಕೆ ಹೇಗೆ ಹೋಗೋಕ್ಕಾಗುತ್ತೆ ನಾಳೆ ಏನೋ ಕೇಳ್ಕೊಂಡು. ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ಎವ್ರಿ ಒನ್, ಎಲ್ಲ ಮಹಿಳೆಯರು, ಬರೇ ರಾಜಕಾರಣಿಗಳಷ್ಟೇ ಅಂತಲ್ಲ, ಎಲ್ಲ ನಮ್ಮ ಸಮಾಜದ ಹೆಣ್ಮಕ್ಳು ಒಟ್ಟಿಗೆ ನಿಲ್ಲಬೇಕು. ಹೆಣ್ಮಕ್ಳ ಜೊತೆಗೆ ತಾವು ಎಲ್ಲ ಪುರುಷರು ಕೂಡ, ಯಾಕಂದರೆ ತಮ್ಮ ಮನೇಲೂ ಹೆಣ್ಮಕ್ಳಿದ್ದಾರೆ, ಎಲ್ಲರೂ ಸೇರಿ ಇದು ಹೋರಾಟ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲದೆ ಇದ್ರೆ ಇದಕ್ಕೆ ನ್ಯಾಯ ಸಿಗಲ್ಲ. ಇವತ್ತು ವಿಡಿಯೋ ನೋಡಿದೆ, ಅವ್ರ ತಂದೆಯವರಿಗೆ ಮೀಡಿಯಾದವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಈ ಪ್ರಜ್ವಲ್ ಅವ್ರ ಬಗ್ಗೆ ಏನು ಹೇಳ್ತೀರಿ ಅಂತ. ಎಷ್ಟು ಒಂಥರ ಹೀನಾಯವಾಗಿ ಯೋಚನೆ ಮಾಡ್ಲಾರ್ದೆ ತನಿಖೆ ನಡೀಲಿ, ತನಿಖೆ ನಡೀಲಿ, ಅಲ್ಲ ಗಿಲ್ಟ್ ಇಲ್ಲ, ಇಂಥ ಮಗನ ನಾನು ಪಡೆದಿದ್ದೀನಿ, ಇಂಥ ನನಗೊಬ್ಬ ಇಡೀ ಪ್ರಪಂಚ ಉಗೀತಾ ಇದೆ ಅಂತ ಮಗ ನನ್ನ ಮನೇಲಿದ್ದಾನೆ ಅನ್ನೋದು ಒಂಚೂರು ಕೂಡ ಅವ್ರಿಗಿಲ್ದೆ, ಗಿಲ್ಟ್ ಇಲ್ಲದೆ ಅವ್ರ ಕಾರ್ ಹತ್ಕೊಂಡು ಹೋಗ್ತಾರೆ. ನಾವೆಲ್ಲ ಇದನ್ನ ನೋಡ್ತಾ ಇರ್ಬೇಕಾ? ಕರೆಕ್ಟ್ ಕರೆಕ್ಟ್, ಇದನ್ನ ನಾವೆಲ್ಲರೂ ನೋಡ್ತಾ ಇರ್ಬೇಕಾ? ಇದು ಬರೀ ಕಾನೂನು ಅಷ್ಟೇ ಅಲ್ಲ ಸರ್, ಇಡೀ ಸಮಾಜ ಹೋರಾಟಕ್ಕೆ ನಿಲ್ಬೇಕು ಇವತ್ತು. ಹೌದು ಹೌದು, ಇಡೀ ಸಮಾಜ ಹೋರಾಟಕ್ಕೆ ನಿಲ್ಬೇಕು. ನಿಮ್ಮ ಮಾಧ್ಯಮ ಮುಖಾಂತರ ನಾನೊಬ್ಳು ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲ, ನಾನೊಬ್ಳು ಮಹಿಳೆ ಆಗಿ ಹೇಳ್ತೀನಿ, ಪ್ರತಿಯೊಬ್ಬ ಮಹಿಳೆನೂ ನಮ್ಮ ಜೊತೆ ಕೈ ಜೋಡಿಸಿ ನಿಲ್ಬೇಕು ಇವತ್ತು. ಇಲ್ಲದೆ ಇದ್ರೆ ನಾಳೆ ಹೆಣ್ಮಕ್ಳಿಗೆ ಇದು ನಿಜವಾಗ್ಲೂ ಈ ಥರ ಅನ್ಯಾಯ ನಡೀತಾ ಇದೆ. ಒಂದು ತಕ್ಕ ಶಾಸ್ತ್ರ ಆಗಲೇಬೇಕು ಇದಕ್ಕೆ. ಇದು ಒಂದು ಹೆಣ್ಮಗಳಲ್ಲ, ಎಷ್ಟು ವಿಡಿಯೋಗಳು. ಅವನು ಮಾಮೂಲಿ ಮನುಷ್ಯನ, ತಾನು ವಿಡಿಯೋ ಮಾಡ್ತಾನೆ ಅಂದರೆ ಅವನಿಗೆ ಭಯ ಇದೆಯಾ? ಅವನಿಗೆ ತನ್ನ ಮನೇಲಿ ತನ್ನ ತಾಯಿಗೇನು ಗೌರವ ಕೊಡ್ತಾನೆ ಅವನು? ಕರೆಕ್ಟ್ ಕರೆಕ್ಟ್ ಸರ್. ಈಗ ಅವನೇನೋ ಒಬ್ಬ ವಿಕೃತಿ, ವಿಕಾರಿ, ತನ್ನ ಏನು ತೃಷೆಗೆ, ಕಾಮ ತೃಷೆಗೆ ಹೆಣ್ಮಕ್ಳನ್ನ ಬಳಕೆ ಮಾಡ್ಕೊಂಡ, ಅದು ಅಕ್ಷಮ್ಯ ಅಪರಾಧ, ಅದನ್ನು ವಿಡಿಯೋ ಕೂಡ ಮಾಡ್ಕೊಂಡ ಅಂತ ಹೇಳಲಾಗ್ತಾ ಇದೆ. ರಾಜಕೀಯ ಲಾಭಕ್ಕೋಸ್ಕರ ಅವನು ಮಾಡಿದ್ದು ತಪ್ಪು. ಜೊತೆಗೆ ಅವನು ಮಾಡ್ದ ಅಂತೇಳಿ ಆ ವಿಡಿಯೋಗಳನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಈ ರಾಜಕಾರಣಿಗಳಿದಾರಲ್ಲ, ಈ ರಾಜಕಾರಣಿಗಳು ಅಂಥ ವಿಡಿಯೋ ಸಿಕ್ಕಾಗ ಪೊಲೀಸ್ ಸ್ಟೇಷನಿಗೆ ಕೊಟ್ಟು ಹಿಂಗಿದೆ, ಇದನ್ನು ತನಿಖೆ ನಡೆಸಿ ಅಂತ ಹೇಳಬೇಕೇ ಹೊರತು, ಈ ರಾಜಕಾರಣಿಗಳು ಕೂಡ ಅಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಮನೆಯ ಬದುಕಿನ ಪ್ರಶ್ನೆ ಇದೆ ಅಂತ ಯೋಚನೆ ಮಾಡದೆ ಅಷ್ಟೇ ಸಾವಿರಾರು ಪೆನ್ ಡ್ರೈವ್ಗಳೆಲ್ಲ ಆ ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿ ತುಂಬಿಸಿ ಎಲ್ಲ ಕಡೆ ಹಂಚ್ತಾರಲ್ಲ, ಇವನಿಗೂ ಮತ್ತು ಆ ಹಂಚೋ ಜನರಿಗೂ ಏನಾದ್ರು ವ್ಯತ್ಯಾಸ ಇದೆಯಾ ಅಂತ ನೋಡಿ. ಇದು ತುಂಬ ಮುಖ್ಯವಾದ ಪ್ರಶ್ನೆ. ಇದು ಮನುಷ್ಯತ್ವ ಇರೋರು ಯಾರೂ ಈ ಕೆಲಸ ಮಾಡಲ್ಲ. ಯಾಕೆಂದರೆ ಅವ್ರ ಮನೆ ಹೆಣ್ಮಕ್ಳಾಗಿದ್ದರೆ ಈ ಥರ ವಿಡಿಯೋಗಳು ಬಿಡ್ತಾ ಇರಲಿಲ್ಲ. ಹಂಗಾಗಿ ಯಾರು ಬಿಟ್ಟಿದ್ದಾರೋ ಅವ್ರ ಮೇಲೂ ಕ್ರಮ ತಗೊಳ್ಬೇಕು. ಏಕೆಂದರೆ ಅವ್ರದ್ದು ತಪ್ಪಿದೆ, ಅದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೋ ಅವ್ರ ಮೇಲೂ ಕ್ರಮ ತಗೊಳ್ಬೇಕಾಗತ್ತೆ. ಹಂಗಾಗಿ ಈಗ ಸಿದ್ದರಾಮಯ್ಯ ಗೌರ್ಮೆಂಟ್ ಬಗ್ಗೆ ಒಂದು ನಂಬಿಕೆ ಇದೆ, ಕಾಲ ಒಂಚೂರು ಬದಲಾವಣೆ ಆಗಿದೆ, ಮೊದಲಿದ್ದಂಗಿಲ್ಲ, ಈಗ ಒಂಚೂರು ಬದಲಾವಣೆ ಆಗಿದೆ. ಯಾಕೆಂದರೆ ಮೊದಲು ನಾನು ತುಂಬ ವಿರೋಧ ಮಾಡ್ತಿದ್ದೆ ರಾಜಕೀಯ ವ್ಯಭಿಚಾರಿಗಳಾಗ್ಬಿಟ್ಟಿದ್ರಲ್ಲ. ಹಂಗಾಗಿ ಇವಾಗ ಒಂಚೂರು ಜವಾಬ್ದಾರಿಯುತವಾಗಿ ನಡ್ಕೊಂತಿದ್ದಾರೆ. ಇವ್ರ ಬಗ್ಗೆ ನಾವು ನಂಬೋದು ಅಂತ ಒಂದು ನಂಬಿಕೆ ಬಂದಿದೆ. ಹಂಗಾಗಿ ಜನನೂ ಸೀರಿಯಸ್ ಆಗಿದ್ದಾರೆ. ಇದ್ರ ಬಗ್ಗೆ ಒಂದು ತಾತ್ವಿಕ ಒಂದು ಘಟ್ಟಕ್ಕೆ ತಗೊಂಡೋಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಹಂಗಾಗಿ ಯಾರು ಸಂತ್ರಸ್ತರಿದ್ದಾರೋ ಅವ್ರು ಧೈರ್ಯವಾಗಿ ಬಂದು ನೀವು ಸರ್ಕಾರದ ಮುಂದೆ ನಿಮಗೆ ಆಗಿರೋ ಅನ್ಯಾಯನ ನೀವು ಧೈರ್ಯವಾಗಿ ಹೇಳಿ ಅಂತ ನಾನು ಈ ಮೂಲಕ ಮನವಿ ಮಾಡ್ತೀನಿ. ಒಬ್ಬ
ನಾನು ಇದೇ ಒಕ್ಕಲಿಗ ಜನಾಂಗದ ಒಬ್ಬ ಪ್ರತಿನಿಧಿಯಾಗಿ ನಾನು ಇದನ್ನು ತುಂಬ ತಲೆ ತಗ್ಸ ಅಲ್ಲ ವಿಷಯ ನಾವು ಆಗಿರೋದ್ರಿಂದ ಮನುಷ್ಯರಾಗಿ ಪ್ರತಿಯೊಬ್ರು ಖಂಡಿಸ್ಬೇಕು ಸರ್. ನಮಗೆ ಜಾತಿ ಧರ್ಮ ಅಲ್ಲ ಯಾವ್ದೂ ಮುಖ್ಯ ಆಗಿದೆ ಆಗಿಲ್ಲ. ಸ್ವಲ್ಪ ಏನಂದ್ರೆ ಜಾತಿ ಅಭಿಮಾನದಲ್ಲಿ ನಾವು ಹೌದೌದೌದು. ನಾವು ಇದನ್ನ ಮರ್ತು ಬಿಡ್ತೀವಿ, ಅನ್ಯಾಯನ ನಮ್ ಜಾತಿ ಕರ್ಕೊಂಡ್ರಿ ಓಲಿ ಬಿಡ್ರಿ ಹಂಗಾಗ್ಬಾರ್ದು. ನಾವು ಮನುಷ್ಯರು ಆಗ್ಬೇಕು. ನಾವು ಕುವೆಂಪು ಅವರು ಹೇಳಿರೋ ತರ ವಿಶ್ವಮಾನವ ಆಗ್ಬೇಕು. ಹಂಗಾಗಿ ನಾನು ಅವರಲ್ಲೂ ಮನವಿ ಮಾಡ್ತೀನಿ, ದಯಮಾಡಿ ಬೇರೆಯವ್ರ ಮಕ್ಕಳ ನಮ್ಮ ಮಕ್ಕಳು ಅಂತ ನೋಡಬೇಡಿ, ಇಡೀ ದೇಶದ ಮಕ್ಕಳು ನಮ್ಮ ಮಕ್ಕಳು ಥರ ಆಗಬೇಕು. ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಸೀರಿಯಸ್ ಆಗಿ ಮಾಡ್ತಾರೆ, ಇದರಲ್ಲಿ ಒಂದು ನ್ಯಾಯ ಸಿಕ್ಕೇ ಸಿಗ್ತದೆ ಅಂತ ಒಂದು ನಂಬಿಕೆ ನನಗೂ ಇದೆ. ಹಂಗಾಗಿ ಹೋಪ್ ಫಾರ್ ದ ಬೆಸ್ಟ್. ಎಸ್ ಚರ್ಚೆಯನ್ನು ಮುಂದುವರ್ಸೋಣ. ಚರ್ಚೆ ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.